ವಾಟ್ಸ್ಆಪ್ ಬ್ಯೂಟಿಫುಲ್ ಪೀಪಲ್ ಎಲ್ಲರಿಗೂ ನಮಸ್ಕಾರ. ಇವತ್ತು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಕ್ರಿಕೆಟ್ ಮ್ಯಾಚ್ ಬಗ್ಗೆ ಮಾತಾಡಕತ್ತೀನಿ. ಸೌತ್ ಆಫ್ರಿಕಾ ವರ್ಸಸ್ ಆಸ್ಟ್ರೇಲಿಯಾ. ಬೈ ಟೆಸ್ಟ್ ಕ್ರಿಕೆಟ್ ಎಂತ ಒಂದು ಕ್ರಿಕೆಟ್ ಅಂದ್ರೆ ಅವನವನ ಇಲ್ಲಿ ಪೇಷನ್ಸ್ ಸ್ಟಾಮಿನಾ ರಿಯಲ್ ಆಗಿ ಚೆಕ್ ಆಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಬೈ ಬೌಲರ್ಸ್ ಅಂತೂ ದೇ ವಿಲ್ ಬಿ ಬ್ರೀತಿಂಗ್ ಫೈರ್ಸ್. ಬೈ ಅವ್ರು ಹಾಕೋ ಒಂದೊಂದು ಬಾಲ್ ಅಷ್ಟೊಂದು ಈಸಿ ಇರಲ್ಲ ಫೇಸ್ ಮಾಡಕ. ಅದು ಮಾತ್ರ ಬೌಲರ್ಸ್ ಗಳು ಎಂಜಾಯ್ ಮಾಡ್ತಾರೆ. ಹೇಳ್ಬೇಕಂದ್ರೆ ಮ್ಯಾಕ್ಸಿಮಮ್ ಬೌಲರ್ಸ್ ಎಂಜಾಯ್ ಮಾಡೋ ಟೆಸ್ಟ್ ಮ್ಯಾಚ್ ನ ಬೌಲಿಂಗ್ ಮಾಡಕ್. ಯಾಕಂದ್ರೆ ಬಾಲ್ ಯಾವ ಲೆವೆಲ್ ಸ್ವಿಂಗ್ ಆಗ್ತಿರುತ್ತೆ ಅಂತಂದ್ರೆ ಬೈ ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ. ಬಾಲ್ ಬ್ಯಾಟ್ಸ್ಮನ್ ಇಂದ ದಾಟಿ ಹೋದ್ಮೇಲೆ ಕೀಪರ್ಗೂ ಹಿಡಿಯಕ್ ಕಷ್ಟ ಆಗತ್ತ. ಆ ಲೆವೆಲ್ ಸ್ವಿಂಗ್ ಆಗ್ತಿರ್ತಾವ ಬೌಲಿಂಗ್. ರೆಡ್ ಬಾಲ್ ಕ್ರಿಕೆಟ್ ಮಾತ್ರ ನೋಡಕ್ ಅಬ್ಸಲ್ಯೂಟ್ಲಿ ಮುಕ್ಲಾರೆ ಮಜಾ ಇರ್ತದೆ ಅನ್ಕೋಬೇಕು ನೀವು. ಯಾಕಂದ್ರೆ ನೀವು ಟೆಸ್ಟ್ ಮ್ಯಾಚ್ ನೀವು ನೋಡಿರ್ಬೋದು ಯಾವ ತರ ಒಂದು ಇಂಟೆನ್ಸ್ ಆಗುತ್ತೆ ಅಂದ್ರೆ ಬ್ಯಾಟರ್ಸ್ ಗೆ ರಿಯಲ್ ಟೆಸ್ಟ್. ಅವ್ರ ಪೇಷನ್ಸ್, ಅವ್ರ ಒಂದು ಏನು ಡಿಟರ್ಮಿನೇಷನ್, ಆ ಪ್ರೆಸೆನ್ಸ್ ಆಫ್ ಮೈಂಡ್ ಏನಿತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಅದನ್ನ ಇಟ್ಕೊಂಡು ಆಡೋದಷ್ಟೊಂದು ಈಸಿ ಇಲ್ಲ. ಆ ತರ ಒಂದು ಟೆಸ್ಟ್ ಮ್ಯಾಚ್ ಅಂಡ್ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಅಂತಂದ್ರೆ ಅಷ್ಟೊಂದು ಈಸಿ ಇಲ್ಲ. ಅದು ಲಾರ್ಡ್ಸ್ ಹೋಮ್ ಆಫ್ ಕ್ರಿಕೆಟ್ ಇಂಗ್ಲೆಂಡ್ ನಾಗ ಆಟ ಆಡ್ತಾರ. ಬೈ ಅಲ್ಲಿ ಅದ್ ಏನ್ ಸ್ಟೇಡಿಯಂ ಐತ್ ಗೊತ್ತೇನ, ಅಲ್ಲಿ ಅವ್ರವ್ರ ರಿಪ್ರೆಸೆಂಟ್ ಮಾಡೋ ಕಂಟ್ರಿ ಜರ್ಸಿ ಹಾಕೊಂಡಲ್ಲ ಆಟ ಆಡೋದ ಒಂದು ದೊಡ್ಡ ಪ್ರೌಡ್ ಮೂವ್ಮೆಂಟ್ ಅಂತ ಹೇಳ್ಬೇಕು. ಆ ತರ ಒಂದು ಗ್ರೌಂಡ್ ಅದ, ನೋಡಕ್ ಮಾತ್ರ ಸ್ಟನ್ನಿಂಗ್ ಗ್ರೌಂಡ್. ಅಂತ ಮ್ಯಾಚ್ ನಾಗ WTC ಆಗಾಕತ್ತಿದೆ ಸೌತ್ ಆಫ್ರಿಕಾ ಅಂಡ್ ಆಸ್ಟ್ರೇಲಿಯಾ. ಸೌತ್ ಆಫ್ರಿಕಾಗ ಬಾಳ ಜನ ಸಪೋರ್ಟ್ ಮಾಡ್ತಾರೆ ಇನ್ಕ್ಲೂಡಿಂಗ್ ಮೀ. ಯಾಕಂದ್ರೆ ಬಿಕಾಸ್ ಆಫ್ AB de Villiers ಅಲ್ಲ, ಸೊ ಅದಕ್ಕೋಸ್ಕರ ಒಂದು ಸಾಫ್ಟ್ ಕಾರ್ನರ್ ಅಂತ ಇದ್ದೇ ಇರುತ್ತೆ. ಬಟ್ ಬೈ ಆಸ್ಟ್ರೇಲಿಯಾ ಅಷ್ಟೊಂದು ಈಸಿ ಇಲ್ಲ. ಆಸ್ಟ್ರೇಲಿಯಾ ಇಟ್ ಇಸ್ ಅ ಚಾಂಪಿಯನ್ ಟೀಮ್. ಅವ್ರು ಬಿಟ್ಟ ಕೊಡಲ್ಲ, ಗೆಲ್ಬೇಕಂತಾನೆ ಬರ್ತಾರ. ಅವ್ರು ಯಾವ್ದೋ ಫ್ರಾಂಚೈಸಿ ಒಳಗೆ ಆಲ್ತು ಪಾಲ್ತು ಏನೋ ಒಂದು ವೆಕೇಶನ್ ಅನ್ಕೊಂಡ್ ಬಂದ್ ಬರ್ಬೋದು. ಬಟ್ ಯಾವಾಗ ಕಂಟ್ರಿ ಅಂತ ಬರುತ್ತಾರ ಅವ್ರು ಬಹಳ ಸೀರಿಯಸ್ ಆಗಿರ್ತಾರ. ಎಲ್ಲಾ ಮ್ಯಾಚ್ ಗೆಲ್ಲೋ ಪ್ರಯತ್ನ ಮಾಡ್ತಾರ. ಸೌತ್ ಆಫ್ರಿಕಾಗ ಅಷ್ಟೊಂದು ಈಸಿನೂ ಇರಲ್ಲ. ಅಂಡ್ ಇಲ್ಲ ನೀವು ಹೇಳಿದ್ ನೋಡ್ಬೇಕಂದ್ರೆ ನೀವು ಸೌತ್ ಆಫ್ರಿಕಾ ಟಾಸ್ ಗೆದ್ದು ಬೌಲಿಂಗ್ ತಗೊಂತೈತಿ. ಆಸ್ಟ್ರೇಲಿಯಾ 212 ರನ್ನಿಗೆ ಆಲ್ಔಟ್ ಆಗುತ್ತೆ ಏನ್. ಬಟ್ ಬೈ ಅಷ್ಟೊಂದು ಈಸಿ ಇರಲ್ಲ ಹೇಳ್ಬೇಕಂತಂದ್ರೆ ಅಲ್ಲಿ ಬ್ಯಾಟಿಂಗಿಗೆ. ಬಟ್ 212 ಅದನ್ನ ನೋಡ್ಬಿಟ್ರೆ ಟಾರ್ಗೆಟ್ ಅದನ್ನ 212 ಹೊಡೆದಿದ್ ನೋಡಿ ಬಿಡು ಸೌತ್ ಆಫ್ರಿಕಾದವ್ರು ಹೊಡಿತಾರ ಅಂತ ಅನ್ಕೊಂಡ್ರೆ ಅಷ್ಟೊಂದು ಈಸಿ ಇರಲ್ಲ. ಸೌತ್ ಆಫ್ರಿಕಾ 138ಗೆ ಆಲ್ ಔಟ್ ಆಗ್ಬಿಡ್ತೈತಿ. ಇನ್ನ ಡೇ 1 ಒಳಗನ ಇಷ್ಟೊಂದು ಆಗೋಕೈತಿ. ಅಂಡ್ ಬೈ ಬ್ಯೂಟಿ, ರಿಯಲ್ ಟೆಸ್ಟ್ ಕ್ರಿಕೆಟ್ ಬ್ಯೂಟಿ ಹೇಳ್ಬೇಕಂದ್ರ 20 ಬಾಲ್ ಆಡ್ತಾನೆ ಉಸ್ಮಾನ್ ಖ್ವಾಜಾ ಬಂದು ಓಪನರ್. 20 ಬಾಲ್ ಆಡ್ತಾನ, 1 ರನ್ ಹೊಡೆಯಂಗಿಲ್ಲ, ಡಕ್ ಹೊಡ ಹೋಗ್ತಾನ. ಆ ಕಡೆ ಟೆಂಬಬಹುಮ 30 ಬಾಲಿಗೆ 1 ರನ್ ಹೊಡಿತಾರೆ. ಎಲ್ಲರೂ ಚಪ್ಪಾಳೆ ಆಟಕ್ಕೆ ಶುರು ಮಾಡ್ತಾರೆ ಗೊತ್ತಿನ. 30 ಬಾಲಿಗೆ 1 ರನ್ ಹೊಡಿತಾರ. 30 ಬಾಲ್ ಆದ್ಮೇಲೆ 1 ರನ್. ಸುಮ್ನೆ ಅದ ಟೆಸ್ಟ್ ಕ್ರಿಕೆಟ್ ಅಷ್ಟೊಂದು ಈಸಿ ಇಲ್ಲ. ಅದು ಮ್ಯಾಚ್ ಸ್ಟಾರ್ಟ್ ಆಗಿ ನ್ಯೂ ಬಾಲ್ದಾಗ ಬಾಲ್ ಮಾಡ್ತಾರ ನೋಡ, ಅದು ಈಸಿನ. ಅಲ್ಲೇ ರಿಯಲ್ ಪೇಷನ್ಸ್ ಟಚ್ ಆಗುತ್ತೆ. ಬ್ಯಾಟ್ಸ್ಮನ್ ಟೆಂಪ್ಟ್ ಆಗ್ತಿರ್ತೈತಿ ಹೊಡ್ಯಾಕ್ ಬಾಲ್. ಆಫ್ ಸ್ಟಂಪ್ ಇಂದ ಹೊರಗೆ ಹೋಗೋ ಬಾಲ್ ಟೆಂಪ್ಟ್ ಆಗ್ತಿರ್ತೈತಿ ಹೊಡಿಬೇಕಂತ ಹೇಳಿ. ಆ ಹೊಡಿಯತಿತ್ತು ಬಾಲ್ ಏನಿರ್ತಾವ ನೋಡ ಹೊಡಿಬೇಕು ಅನ್ಕೊಳ್ಳೋ ಮೋಸ್ಟ್ ಆಫ್ ಥಿಂಗ್ಸ್ ಬ್ಯಾಟ್ಸ್ಮನ್ ಇನ್ನೇನ್ ಕಾಂಟ್ಯಾಕ್ಟ್ ಮಾಡ್ಬೇಕನ್ನೋ ಟೈಮ್ ಒಳಗ ಎಡ್ಜ್ ಆಗಿ ಹೋಗ್ತಿರ್ತಾವ. ಎಷ್ಟು ಸತಿ ವಿರಾಟ್ ಕೊಹ್ಲಿ ಹೆಂಗಲ್ಲ 5th ಸ್ಟಂಪಿಗೆ ಬ್ಯಾಟ್ ಕವರ್ ಡ್ರೈವ್ ಹೊಡಿಯಕ್ ಹೋಗಿ ಔಟ್ ಆಗ್ತಿದ್ದ. ಅದೇ ತರ ಬೈ ಆಸ್ಟ್ರೇಲಿಯಾ 212 ಹೊಡಿತೈತಿ. ಸ್ಟೀವ್ ಸ್ಮಿತ್ ಅವ ಯಾಕೆ ಟೆಸ್ಟ್ ಚಾಂಪಿಯನ್ ಬ್ಯಾಟ್ಸ್ಮನ್ ಅಂತ ಅಲ್ಲಿ ಗೊತ್ತಾಗುತ್ತೆ. 66 ರನ್ ಹೊಡಿತಾನ. ಉಳ್ಕಿದವ್ರು ಎಲ್ಲಾರು ಔಟ್ ಆಗ್ತಿರ್ತಾರೆ ಜಲ್ದಿ. ಉಸ್ಮಾನ್ ಖ್ವಾಜಾ ಔಟ್ ಹಾಕಾನ, ಅವನವನ ಮಾರ್ನೋಸ್ ಲಬುಶಾಗ್ನೆ ಅವನು ಜಲ್ದಿ ಔಟ್ ಹಾಕಾನ. ಬಟ್ ಆಮೇಲೆ ಸ್ಟೀವ್ ಸ್ಮಿತ್ ಬರ್ತಾನ, 66 ರನ್ ಹೊಡಿತಾನ. ಬೈ ಅಮೇಸಿಂಗ್. ಆಮೇಲೆ ಸ್ಟೀವ್ ಸ್ಮಿತ್ 66 ರನ್ನಿಗೆ 10 ರನ್ ಹೊಡಿತಾನ. 66 ರನ್ ಹೊಡಿತಾನ. ಅದ್ರೊಳಗೆ 66 ರನ್ 14 ಇರ್ತಾವ. ಅಂಡ್ ಬೈ ಕಗೀಸ್ ಒಬ್ಬ ಫೈಫರ್ ಇರ್ತಾನ. ಫಸ್ಟ್ ಇನ್ನಿಂಗ್ಸ್ ಆಸ್ಟ್ರೇಲಿಯಾದವರು ಆ ಪಿಚ್ ಪ್ರಕಾರ ನೋಡಿದ್ರೆ ಚಲೋ ಸ್ಕೋರ್ ಹಾಕಿದ್ದಾರೆ. ಯಾಕಂದ್ರೆ ಸೌತ್ ಆಫ್ರಿಕಾದವರು 138 ಬೈ ಪ್ಯಾಟ್ ಕಮಿನ್ಸ್ 6 ವಿಕೆಟ್ ಇರ್ತಾನೆ. ಸೌತ್ ಆಫ್ರಿಕಾದಾಗ ಟೆಂಬಬಹುಮ ಮತ್ತೆ ಡೇವಿನ್ ಬೆಗೆಹ್ಯಾಮ್ ಅವರ ಇಬ್ರ ಆಡಕ್ ಉಳಿದವ್ರು ಯಾರು ಆಡಕ್ ಆಗಲ್ಲ. ಪ್ಯಾಟ್ ಕಮಿನ್ಸ್ ಸೆಕ್ಸಿ ಬೌಲಿಂಗ್ ಮಾಡ್ತಾನ. ಅವನ ಪಟ್ ಅಂತ ವಿಕೆಟ್ ಎದ್ಬಿಟ್ಟ. ಲಾಸ್ಟ್ ಒಂದು ಲಂಚ್ ಆದ್ಮೇಲೆ ಒಂದು ವಿಕೆಟ್ ಬಿದ್ಮೇಲೆ ಟನ್ 3 ವಿಕೆಟ್ ತಗೊಂಡ ಬಿಟ್ಟ. ಅಂಡ್ ಟೆಂಬಬಹುಮ ಏನಿದ್ದಲ್ಲ 36 ರನ್ ಹೊಡೆದ. ಅವನ ಜೊತೆ ಡೇವಿಡ್ ಬೆಕಿಂಗಮ್ ಅವನ್ ಸ್ವಲ್ಪ ಚಲೋ ಆಡ್ದ. ಅದು ಬಿಟ್ರ ಈ ಕಡೆ ಓಪನರ್ಸ್ ಆಗಿರ್ಬೋದು, ಆಮೇಲೆ ಟ್ರಿಸ್ಟನ್ ಸ್ಟಬ್ಸ್ ಫಸ್ಟ್ ಇನ್ನಿಂಗ್ಸ್ ಬೈ ಜಾಶ್ ಹೇಜಲ್ವುಡ್ ಅದು ಹಾಕೋ ಒಂದು ಬಾಲ್ ನೀಟಾಗಿ ಒಳ ಹಾಫ್ ಸ್ಟಂಪ್ ಹೋಗಿ ಅವಂಗ ಡಿಫೆನ್ಸ್ ಯಾವ್ದೇ ರಾಂಗ್ ಶಾಟ್ ಇರೋಲ್ಲ, ಕರೆಕ್ಟ್ ಪ್ರಾಪರ್ ಡಿಫೆನ್ಸ್ ಮಾಡಿರ್ತಾನ. ಬಾಲ್ ನೀಟಾಗಿ ಒಳಗೆ ಹೋಗಿ ಆಫ್ ಸ್ಟಂಪ್ ಕೆಳಿಂಗ್ ಅನಿಸ್ತೈತಿ. ಮಸ್ತ್ ಆತ. ಆಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಬರ್ತಾರ ಬೈ. ಸೆಕೆಂಡ್ ಇನ್ನಿಂಗ್ಸ್ ಬಿಡ ಆಸ್ಟ್ರೇಲಿಯಾದವರು ಆಲ್ರೆಡಿ 80 ರನ್ ಲೀಡ್ ನಾಗ ಇರ್ತಾರ. ಇನ್ನು ಬಿಡು ಮುಗಿತ್ತು ಸೌತ್ ಆಫ್ರಿಕಾದವ್ರಿಗೆ ದೊಡ್ಡ ಹ್ಯೂಜ್ ಸ್ಕೋರ್ ಹಾಕ್ತಾರ ಅಂತ ಅನ್ಕೊಂಡ್ರೆ ಅವ್ರು ಬೈ 73ಕ್ಕೆ 7 ವಿಕೆಟ್ನಾಗ ಹೋಗಿರ್ತಾರ. 73ಕ್ಕೆ 7 ವಿಕೆಟ್. ಮತ್ತು ಉಸ್ಮಾನ್ ಖ್ವಾಜಾ ಆಡಲ್ಲ. ಯಾರ್ಯಾರು ಆಡಿರ್ತಾರ ನೋಡ, ಸ್ಟೀವ್ ಸ್ಮಿತ್ ಮತ್ತೆ ಬ್ರ್ಯೂ ವೆಬ್ಸ್ಟರ್ ಆಸ್ಟ್ರೇಲಿಯಾದವ್ರು
ಫಸ್ಟ್ ಇನ್ನಿಂಗ್ಸ್ ಆಡಿರ್ತಾರ ಅವ್ರು 73 ರನ್ ಹೊಡಿತಾನೆ, ಸ್ಟೀವ್ ಸ್ಮಿತ್ 66 ರನ್ ಹೊಡಿತಾನೆ. ಇವ್ರಿಬ್ರು ಆಡಂಗಿಲ್ಲ ಅಲ್ಲೇ. ಆಮೇಲೆ ಆಡೋದ್ ಯಾರು ಗೊತ್ತಾನೆ, ಅಲೆಕ್ಸ್ ಕ್ಯಾರಿ. ಅವ ಫಸ್ಟ್ ಇನ್ನಿಂಗ್ಸ್ ನಾಗು ಚಲೋ ಆಡ್ತಾನ. ಸೆಕೆಂಡ್ ಇನ್ನಿಂಗ್ಸ್ ಫಸ್ಟ್ ಇನ್ನಿಂಗ್ಸ್ 43 ರನ್ ಹೊಡಿತಾನ. ಸೆಕೆಂಡ್ ಇನ್ನಿಂಗ್ಸ್ ಅವ ಐತಲ್ಲ 6th ವಿಕೆಟ್ ಬರ್ತಾನ ಬೈ. ಹೇಳ್ಬೇಕಂದ್ರ ಟೆಸ್ಟ್ ಮ್ಯಾಚ್ ನಾಗ ಭಾರಿ ಚಲೋ ಬ್ಯಾಟ್ಸ್ಮನ್ ಆಗ್ಯಾನವ ಅವ. ಮತ್ತ ಮಿಚೆಲ್ ಸ್ಟಾರ್ಕ್ ಸೇರಿ 61 ರನ್ ಹೊಡಿತಾರ ಇಬ್ರು ಸೇರಿ. ಅವನವನ 73ಕ್ಕೆ 7 ವಿಕೆಟ್ ಬಿಡ ಸೌತ್ ಆಫ್ರಿಕಾದವ್ರು ಕಮ್ ಬ್ಯಾಕ್ ಮಾಡಿದ್ರ ಅನ್ನೋದ್ರೊಳಗ ಇಬ್ರು ನಿಂತ್ಕೊಂಡು ಹೊಡಿತಾರ. 14 ರನ್ನಿಂಗ್ ಮಿಚೆಲ್ ಸ್ಟಾರ್ಕ್ ಒಂದು ಡ್ರಾಪ್ ಕ್ಯಾಚ್ ಮಾಡ್ತಾನ ಮ್ಯಾಕ್ರೋ ಆನ್ಸನ್ ಸ್ಲಿಪ್ನ್ಯಾಗ. ಭಯ ಅದಾದ ಮೇಲೆ ಅದು ಲಾಸ್ಟ್ ಡೇ ಎಂಡ್ ಇರ್ತದೆ, ಡೇ ಟು ಎಂಡ್. ಅದು 14 ರನ್ ಹೊಡಿತಾನ. ಮತ್ತ ಅಲೆಕ್ಸ್ ಕ್ಯಾರಿ ಇಬ್ರು ಸೇರಿ 61 ರನ್. 73 ಇದ್ದಿದ್ದು ಅವನು 140 ವರೆಗೂ ತಗೊಂಡ್ ಹೋಗ್ತಾರ. ಅದನ್ನ 3 ವಿಕೆಟ್ ಇಮಿಡಿಯೇಟ್ ಆಗಿದ್ದು ಸೌತ್ ಆಫ್ರಿಕಾ ಫುಲ್ ಒಳಗೆ ಇರ್ತಿತ್ತು ಮ್ಯಾಚ್. ಸೌತ್ ಆಫ್ರಿಕಾ ಮ್ಯಾಚ್ ನ ಗೆಲ್ಲೋ ಬಾಳ್ ನಿಯರ್ ಹೋಗ್ತಿದ್ರು. ಬಟ್ ಇದೇನದವಲ್ಲ ಕ್ರೂಷಿಯಲ್ ರನ್ಸ್ ಈ ಟೇಲ್ ಎಂಡರ್ಸ್ ಹೊಡಿತಾರಲ್ಲ ಟೆಸ್ಟ್ ಮ್ಯಾಚ್ ನಾಗ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಸ್ಟ್ರೇಲಿಯಾ ಇವಾಗ ಆಗ್ಲೇ 218 ರನ್ ಲೀಡ್ ನಾಗ ಐತಿ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಇವತ್ತು ಡೇ 3 ಸ್ಟಾರ್ಟ್. ಇನ್ನು 2 ವಿಕೆಟ್ ಅದಾವ. ಇನ್ನು 1 ವಿಕೆಟ್ ಇನ್ನೇನ್ ಡಿ ಮುಗಿಯಕ್ ಬಂದಾಗ ಮಿಚೆಲ್ ಸ್ಟಾರ್ಕ್ ಒಂದು ಕ್ಯಾಚ್ ಡ್ರಾಪ್ ಮಾಡಿದ್ರು ಅವ್ರು. ಆ ಕ್ಯಾಚ್ ಏನಾದ್ರು ಹೊಡೆದ್ರು 9 ವಿಕೆಟ್ ಆಗಿರೋದು. ಇವತ್ತು ಬೆಳಗ್ಗೆ ಏನಾದ್ರು 3 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನ ಮ್ಯಾಚ್. ವಿಕೆಟ್ ಎತ್ತಿದ್ರ ಸೌತ್ ಆಫ್ರಿಕಾದವ್ರಿಗೆ ಪ್ರಾಪರ್ ಎಷ್ಟು ಟಾರ್ಗೆಟ್ ನ ಚೇಸ್ ಮಾಡ್ಬೇಕಂತ ಬರ್ತೈತಿ. ಬಟ್ ಅಂಡ್ ಅಗೇನ್ ಅಷ್ಟು ಸೌತ್ ಆಫ್ರಿಕಾಗಿ ಈಸಿ ಇರಲ್ಲ ಈ ಮ್ಯಾಚ್. ನಾನು ಹೇಳ್ತೀನಿ ಕೇಳಿಸ್ಕೊ. ಯಾಕಂದ್ರ ಬೌಲರ್ಸ್ ಹೆವಿ ಅವನೊಂದು ಬ್ಯೂಟಿಫುಲ್ ಬೌಲಿಂಗ್ ಮಾಡಕತ್ತಾರ 2 ಸೈಡ್. ಅವನವನ ಸೆಕೆಂಡ್ ಇನ್ನಿಂಗ್ಸ್ದಾಗ ಲುಂಗಿ ಅಂಗಡಿ 3 ವಿಕೆಟ್ ಅದ, ರಬಡ 3 ವಿಕೆಟ್ ಎತ್ತಿದ. ಬೈ ಏಡಿನ್ ಮಾಕ್ರಮ ಸ್ಟೀವ್ ಸ್ಮಿತ್ ವಿಕೆಟ್ ಎತ್ತಾನ. ಅದು ಗೇಮ್ ಚೇಂಜಿಂಗ್ ಅನ್ಕೋ. ಸ್ಟೀವ್ ಸ್ಮಿತ್ ನಿಂತಿದ್ರೆ ಅವನೊಂದು 50 ರನ್ ಹೊಡಿತಿದ್ದ. ಬಟ್ ಬೈ ಎಡಿ ಮಾಕ್ರಮ್ ಒಂದು ವಿಕೆಟ್ ಎತ್ತಾನ. ಫಂಬಲ್ ಆಗುತ್ತಾ ಮೈಕ್ರೋ ಆನ್ಸನ್, ಬಟ್ ಅವನು ಕ್ಯಾಚ್ ಹಿಡಿತಾನೆ. ಆಮೇಲೆ ಫಸ್ಟ್ ಇನ್ನಿಂಗ್ಸ್ ನೀವು ಮಿಚೆಲ್ ಸ್ಟಾರ್ಕ್ ಫಸ್ಟ್ ಓವರ್ ಆಗ್ತಾನೆ. ಎಡಮ್ ಮಾಕ್ರಮ್ ವಿಕೆಟ್ ತೆಗಿತಾನೆ ಕ್ಲೀನ್ ಬೋಲ್ಡ್. ಬೈ ಏನ್ ಸೆಟ್ ಮಾಡ್ತಾನೆ ಗೊತ್ತಾನ, 5 ಬಾಲ್ ಅವನವನ 5ಕ್ಕೂ 5 ಬಾಲ್ ಕರೆಕ್ಟ್ ಆಗಿ ಪಿಚ್ ಬಿದ್ದು ಸ್ಟಂಪ್ ಹೊರಗನ ಹೋಗ್ತಿರ್ತಾವ ಬಾಲ್. ಹಾಫ್ ಸ್ಟಂಪ್ ಬಿಟ್ಟು ಹೊರಗೆ ಹೋಗ್ತಿರ್ತಾವ ಬಾಲ್. ಲಾಸ್ಟ್ 6ನೇ ಬಾಲ್ ಯಾ ಲೆವೆಲ್ಗೆ ಅದು ಸೀದಾ ಹಾಫ್ ಸ್ಟಂಪ್ ಬೀಳ್ತಂದ್ರ ಮಿಚೆಲ್ ಸ್ಟಾರ್ಕ್ ನೀವು ಮಾಡಿದ್ ನೋಡಿರ್ಬೋದು. RCB CSK ಮ್ಯಾಚ್ ಇದ್ದಾಗ ಡಿವಿನ್ ಸ್ಮಿತ್ ಮಾಡ್ತಾನ ನೋಡ, ಅದ ತರನ ಸೆಟ್ ಮಾಡ್ತಾನ. ಸೆಟ್ ಮಾಡಿ ಎಡಿಎಂ ಮಾಕ್ರಮ್ದ ವಿಕೆಟ್ ಹತ್ತಾನ. ಬಟ್ ಯಾರ್ಯಾರ ಫಸ್ಟ್ ಇನ್ನಿಂಗ್ಸ್ ಈ ಸೆಕೆಂಡ್ ಇನ್ನಿಂಗ್ಸ್ ನೋಡು, ಇವತ್ತಿಂದ ನೋಡಕ್ ಸ್ಟಾರ್ಟ್ ಮಾಡ್ರಿ. ಹೇಳ್ತೀನಿ ಕೇಳಿಸ್ಕೊ. ಮ್ಯಾಚ್ ಇವತ್ತನ ಮುಗಿಬಹುದು. ಆಸ್ಟ್ರೇಲಿಯಾ ಏನಾದ್ರು ಸೌತ್ ಆಫ್ರಿಕಾ ಪಟ್ ಅಂತ 2 ವಿಕೆಟ್ ಎತ್ತು ಬಿಟ್ರಂದ್ರೆ ನೆಕ್ಸ್ಟ್ ಫುಲ್ ಡೇ ಅವ್ರದೇ ಇರ್ತೈತಿ. ಅವ್ರಿಗೆ ಏನೋ ಒಂದು ಟಾರ್ಗೆಟ್ ಗೊತ್ತಾಗೈತಿ. ಆಕ್ಚುಲಿ ಹೇಳ್ಬೇಕಂದ್ರೆ ಆಲ್ರೆಡಿ 218 ರನ್ ಲೀಡ್ ನಾಗ ಅದಾರಲ್ಲ. ಅಪ್ಪಿತ ಏನೋ ಒಂದ್ 10-20 ರನ್ ಕೊಟ್ಟು ಅವ್ರು ವಿಕೆಟ್ ಎತ್ಬಿಟ್ರೆ ಬೈ 240 ಈಸ್ ಚಾಲೆಂಜಿಂಗ್ ಟಾರ್ಗೆಟ್ ಆಗ್ಬಿಡುತ್ತೆ ಸೌತ್ ಆಫ್ರಿಕಾಗ ಆಸ್ಟ್ರೇಲಿಯಾದ ಬೌಲಿಂಗ್ ನೋಡಿದ್ರೆ. ಬಟ್ ಸೌತ್ ಆಫ್ರಿಕಾಗೆ ಎಲ್ಲಾ ಚಾನ್ಸ್ ಐತಿ. ನಿಂತ್ಕೊಂಡು ಪೇಷನ್ಸ್ ಇಂದ ಅವನಜ್ಜಿ ಯಾವ ಬಾಲ್ ಅಟ್ಯಾಕ್ ಮಾಡ್ಬೇಕು ಆ ಬಾಲ್ ಅಷ್ಟೇ ಅಟ್ಯಾಕ್ ಮಾಡಿ ಟಾರ್ಗೆಟ್ ನ ಚೇಂಜ್ ಮಾಡಕ್. ಯಾಕಂದ್ರೆ ಇವತ್ತಿನ ಡೇ 2, ಇವತ್ತು ಡೇ 3 ಆಗುತ್ತೆ. ಡೇ 4 ಡೇ 5 ಇದು ಡೇ 4 ಕಿನ್ನ ಮೇಲೆ ಹೋಗಲ್ಲ ಇದು ಅಂತ ಅನಿಸ್ತೈತೆ ನನಗೆ ಅನ್ಸೋ ಮಟ್ಟಿಗೆ. ಇವತ್ತೇನಾದ್ರೂ ಸೌತ್ ಆಫ್ರಿಕಾದವ್ರು ಬ್ಯಾಟಿಂಗ್ ಮಾಡಿ ವಿಕೆಟ್ ಕಳ್ಕೊಳ್ಳಾದ ಟಾರ್ಗೆಟ್ ನ ಚೇಂಜ್ ಮಾಡ್ತೀವಿ ಅನ್ಕೊಂಡ್ರೆ ಡೇ 4 ಎಂಡ್ ವರೆಗೂ ಹೋಗುತ್ತೆ. ಒಂದ್ ವೇಳೆ ಇವ್ರು ಏನಾದ್ರು ಬ್ಯಾಟಿಂಗ್ ಕೊಲ್ಯಾಪ್ಸ್ ಆದ್ರೆ ಅನ್ಕೋ WTC ಈ ಡೇ 3ಗೆ ಮುಗಿದ್ ಹೋಗ್ತೈತೆ ಹೇಳ್ತೀನಿ ನಾ ಪಕ್ಕ. ಇವತ್ತ ಎಂಡ್ ಆಗುತ್ತ. ಆಸ್ಟ್ರೇಲಿಯಾ ಚಾಂಪಿಯನ್ಸ್ ಆದ್ರೆ ಏನು ಡೌಟ್ ಪಡಬೇಕಾಗಿಲ್ಲ. ಯಾಕಂದ್ರೆ ಚಾಂಪಿಯನ್ ತರನ ಬೌಲಿಂಗ್ ಮಾಡಕತ್ತಾರ. ಫಸ್ಟ್ ಇನ್ನಿಂಗ್ಸ್ ಅಂತೂ ಡಿಸಪಾಯಿಂಟ್ಮೆಂಟ್ ಬ್ಯಾಟಿಂಗ್ ಸೌತ್ ಆಫ್ರಿಕಾ ಕಡೆಯಿಂದ. ಬೌಲಿಂಗ್ ಸೆಕ್ಸಿ ಮಾಡಿದ್ರೆ ಅದು ಬೇರೆ ಮಾತು. ಬಟ್ ಇವತ್ತು ಅವ್ರದ್ದು ವಿಕೆಟ್ ಎತ್ತಿ 240 ದಾಟಕ್ ಕೊಡ್ಲಾರ್ದು ಅವ್ರಿಬ್ರು. ಯಾಕಂದ್ರೆ ಟೇಲ್ ಎಂಡರ್ಸ್ ಬಹಳ ಇಂಪಾರ್ಟೆಂಟ್ ಬೈ. ನೇತನ್ ಲೈನ್ ಅಲ್ಲಿ ಮಿಚೆಲ್ ಸ್ಟಾರ್ಕ್ ಬ್ಯಾಟಿಂಗ್ ಮಾಡಕತ್ತಾರ. ಇವ್ರಿಬ್ರದ್ದು ವಿಕೆಟ್ ಎತ್ತಿ ಶಿವಾಯನಮ ಅಂತ ಹೇಳಿ ಮುಗಿಸಿದ್ರೆ ಸೌತ್ ಆಫ್ರಿಕಾದವ್ರಿಗೆ ಒಂದು ಚಾನ್ಸ್ ಐತಿ. ಬಟ್ ಮ್ಯಾಚ್ ಇಂಟ್ರೆಸ್ಟಿಂಗ್ ನೋಡಕ್ ಮಜಾ ಇರ್ತೈತಿ. ಹೋಪ್ ಸೌತ್ ಆಫ್ರಿಕಾ ಬಿಕಾಸ್ ಆಫ್ AB de Villiers ಟೆಸ್ಟ್ ಚಾಂಪಿಯನ್ಶಿಪ್ ಗೆಲ್ಲಿ ಪಾಪ T20 ವರ್ಲ್ಡ್ ಕಪ್ ಸೋತ್ ಬಿಟ್ರು. ಅವ್ರು ವರ್ಲ್ಡ್ ಕಪ್ ಸೋತಾಗೂ ಅವ್ರ ಮಕ ನೋಡಿನಿ ABD ಅಳೋದು, ಮೊರ್ನೆ ಮಾರ್ಕಲ್ ಅಳೋದು, DL ಸ್ಟೇನ್ ಅವರೆಲ್ಲ. ಸೊ ಅವ್ರು ಗೆಲ್ಲಿ ಚಾಂಪಿಯನ್ ಗೆಲ್ಲಿ ಈ ಸಲ ಅವ್ರ ಚಾಂಪಿಯನ್ಶಿಪ್ ಗೆಲ್ಲಿ ಒಂದು ICC ಟ್ರೋಫಿ ಅವರು ಗೆಲ್ಲಿ ಅಂತ ನಾನು ಆಸೆ ಐತಿ. ಬಟ್ ಬೈ ಆಸ್ಟ್ರೇಲಿಯಾ ಏನಾದ್ರು ಹಾರ್ಟ್ ಬ್ರೇಕ್ ಮಾಡ್ತಂದ್ರೆ ಎಲ್ಲಾ ಫ್ಯಾನ್ಸ್ದು ಏನು ಸರ್ಪ್ರೈಸ್ ಇಲ್ಲ. ಆಸ್ಟ್ರೇಲಿಯಾನು ಅಷ್ಟ ಈಗಿನ ಸಿನಾರಿಯೋ ನೋಡಿದ್ರೆ ಆಸ್ಟ್ರೇಲಿಯಾ ವಿನ್ ಆಗೋ ಚಾನ್ಸಸ್ ಭಾಳ ಐತಿ. ಆ್ಯಂಡ್ ಸೌತ್ ಆಫ್ರಿಕಾಗೆ ಎಲ್ಲ ಚಾನ್ಸ್ ಐತಿ ಈ WTC ಗೆಲ್ಲಾಕ. ಸೊ ಹೋಪ್ ಫಾರ್ ದ ಬೆಸ್ಟ್. ಯಾರು ಮಿಸ್ ಮಾಡಕ್ ಹೋಗ್ಬಿಡ್ರಿ ಕ್ರಿಕೆಟ್ ಫ್ಯಾನ್ಸ್ ಪ್ಲೀಸ್. ಇದನ್ನ ನೋಡ್ರಿ, ನಿಮ್ಗೆ ಮಜಾ ಬರ್ತೈತಿ. ಟೆಸ್ಟ್ ಮ್ಯಾಚ್ ಇಸ್ ಅ ರಿಯಲ್ ಕ್ರಿಕೆಟ್ ಹೇಳ್ಬೇಕಂತಂದ್ರೆ ಅಲ್ಲಿ ನಿಜವಾದ ಪೇಷನ್ಸ್ ಟೆಸ್ಟ್ ಆಗುತ್ತೆ ಅಂತ ಹೇಳಿದ್ನಲ್ಲ ಆಗಲಿಗತ್ತೆ. ನಿಜವಾದ ಟೆಸ್ಟ್ ಕ್ರಿಕೆಟ್ ಅಂತಂದ್ರೆ ಯಾಕೆ ಟೆಸ್ಟ್ ಕ್ರಿಕೆಟ್ನ ವಿರಾಟ್ ಕೊಹ್ಲಿ ಎಷ್ಟು ಹೈಲೈಟ್ ಮಾಡ್ತಾನಂತ ಹೇಳಿ ನಿಮಗೆ ಗೊತ್ತಾಗತ್ತಾ. ಪ್ಲೀಸ್ ಇವತ್ತು ಮತ್ತೆ ನಾಳೆವರೆಗೂ ಈ ಟೆಸ್ಟ್ ಮ್ಯಾಚ್ ಹೋಗೈತಿ ನೋಡ್ರಿ. ಅವನವನ ಡೇ 3 ಬಗ್ಗೆನು ವಿಡಿಯೋ ಮಾಡ್ತೀನಿ ನಾನು. ಸೊ ಅಲ್ಲಿವರೆಗೂ ಚಾನಲ್ಗೆ ಲೈಕ್ ಮಾಡ್ರಿ, ವಿಡಿಯೋಗೆ ಲೈಕ್ ಮಾಡ್ರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ.